ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ನಿನ್ನೆ 18ನೇ ತಾರೀಕು ಕೋರ್ಟಲ್ಲಿ ಏನೇನು ಕೇಸಲ್ಲಿ ಏನೇನು ಪ್ರೊಸೀಡಿಂಗ್ಸ್ ಆಯಿತು, ಏನೇನು ಡೆವಲಪ್ಮೆಂಟ್ ಆಯಿತು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಒದಗಿಸೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸುಮಾರು ವಿದ್ಯಾರ್ಥಿಗಳಿಗೆ ನಿನ್ನೆನೇ ಇನ್ಫಾರ್ಮೇಷನ್ ಬಂದಿರ್ಬೋದು. ಅದರ ಪ್ರಕಾರ ನಿನ್ನೆ ಯಾವುದೇ ಡಿಸಿಷನಿಗೆ ಬರೋಕ್ಕಾಗಿಲ್ಲ ಕೋರ್ಟ್ನವ್ರಿಗೆ. ಇವತ್ತು ಮತ್ತೊಂದು ರೌಂಡ್ ಹಿಯರಿಂಗ್ ಇದೆ. ನೋಡೋಣ ಏನೇನು ಪ್ರೊಸೀಡಿಂಗ್ಸ್ ಆಗಿದೆ. ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ತಿಳಿಸ್ಬೇಕು ಅಂತಂದರೆ, ಅಗ್ರಿಕಲ್ಚರು ಮತ್ತು ವೆಟರ್ನರಿ ಕೇಸಸ್ ಕೌನ್ಸಿಲಿಂಗ್ ಸಂಬಂಧಪಟ್ಟಂಗೆ ವೆರಿಫಿಕೇಷನ್ನ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ನಿನ್ನೆ 18ನೇ ತಾರೀಕಿನವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ರು ಕೆ ಅವರು. ಅದರ ಪ್ರಕಾರ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಮುಗಿಸಿ ವೆರಿಫಿಕೇಷನ್ ಡೌನ್ಲೋಡ್ ಮಾಡಿ ಅಡ್ಮಿಷನಿಗೆ ರೆಡಿ ಆಗಿದ್ರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅದರಲ್ಲಿ. ಸೊ ನೀಟ್ ಮತ್ತು ಕೆ ಇ ಸಂಬಂಧಪಟ್ಟಂಥ ಕೇಸಲ್ಲಿ ನಿನ್ನೆ ಏನೇನಾಯಿತು ನೋಡೋದಾದರೆ, ಕೋರ್ಟ್ನವರು ಕೆ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು. ಅದರಲ್ಲಿ ಸ್ವಲ್ಪ ಉತ್ತರನೂ ಸಿಕ್ಕಿದೆ ಕೋರ್ಟ್ನವರಿಗೆ. ಅದರ ಪ್ರಕಾರ ನೋಡೋದಾದರೆ, ಮೊದಲನೇ ಪ್ರಶ್ನೆ ಕೋರ್ಟ್ನವ್ರು ಕೇಳಿರೋದು ಹೌ ಮೆನಿ ನ್ಯೂ ಸೀಟ್ಸ್ ವೇರ್ ಆ್ಯಡೆಡ್ ಬೈ NMC ಡ್ಯೂರಿಂಗ್ ದ ಕೌನ್ಸಲಿಂಗ್ ಇನ್ ಆಲ್ ಇಂಡಿಯಾ ಲೆವೆಲ್. ಅದರ ಪ್ರಕಾರ 9075 ಸೀಟ್ಸ್ ಆ್ಯಡ್ ಆಗಿದೆ ಅಂತ ಹೇಳಿದರು. ಅದರ ನೆಕ್ಸ್ಟ್ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಅದರಲ್ಲಿ ಕರ್ನಾಟಕದ ಕೋಟಾ ಎಷ್ಟು, ಕರ್ನಾಟಕಕ್ಕೆ ಹೊಸ ಸೀಟ್ಸ್ ಎಷ್ಟು ಆ್ಯಡ್ ಆಗಿದೆ, ಅದರಲ್ಲಿ ಕರ್ನಾಟಕದ ಕೋಟಾ ಎಷ್ಟು, ಸ್ಟೇಟ್ ಕೋಟಾ ಮತ್ತು ಆಲ್ ಇಂಡಿಯಾ ಕೋಟಾ ಎಷ್ಟು, ಅದರ ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸೀಟ್ ಆ್ಯಡ್ ಆಗಿದೆ, ಮತ್ತು ಬೇರೆ ರಾಜ್ಯಗಳು ಈ ಹೊಸ ಸೀಟ್ಸ್ಗಳನ್ನು ಯಾವ ಗೈಡ್ಲೈನ್ಸ್ ಮೇಲೆ ಫಿಲ್ ಮಾಡಿದ್ದಾರೆ, ಈ ಡೇಟಾ ಅಥವಾ ಈ ಇನ್ಫಾರ್ಮೇಷನ್ನು ಕೆ ಅವರಿಗೆ ಏನು ಕೋರ್ಟ್ಗೆ ಅಫಿಡವಿಟ್ ಸಬ್ಮಿಟ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ಮಿಸ್ ಆಗಿತ್ತು. ದ ಡೇಟಾ ವಾಸ್ ನಾಟ್ ಅವೈಲೇಬಲ್. ಅದರ ಪ್ರಕಾರ ಕೋರ್ಟ್ನವರಿಗೆ ಇವತ್ತಿನವರೆಗೂ ಕಾಲಾವಕಾಶ ಕೇಳಿದ್ದಾರೆ ಕೆ ಅವರು. ಸೊ ಹೀಗಾಗಿ ನಿನ್ನೆ ಕೋರ್ಟು ಅಡ್ಜರ್ನ್ ಆಗಿ ಅಥವಾ ಪೋಸ್ಟ್ಪೋನ್ ಆಗಿ ಇವತ್ತು ಮತ್ತೊಂದು ರೌಂಡ್ ಹಿಯರಿಂಗ್ ಇದೆ. ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಏನು ಕೇಳಿದರು ಕೋರ್ಟ್ನವರು, MCC ರೌಂಡ್ಸಲ್ಲಿ ಕೌನ್ಸಿಲಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆಯಾ, ಆಗಿದ್ದರೆ ಎಲ್ಲ ಸೀಟ್ಗಳು ಫಿಲ್ ಆಗಿದೆಯಾ ಅಂತ ಕೇಳಿದ್ದಕ್ಕೆ ಕೆ ಅವರು ಹೇಳಿದ ಪ್ರಕಾರ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆ MCCನವರು ಮುಗಿದಿದೆ, ಇನ್ಕ್ಲೂಡಿಂಗ್ ಸ್ಟೇ ವೇಕೆನ್ಸಿ ಕೌನ್ಸಿಲಿಂಗ್ ಆಲ್ಸೋ, ಆ್ಯಂಡ್ ಆಲ್ ಸೀಟ್ಸ್ ಆರ್ ಫಿಲ್ಡ್ ಆ್ಯಂಡ್ ಕೌನ್ಸಿಲಿಂಗ್ ಈಸ್ ಕಂಪ್ಲೀಟ್ ನೌ. ಸೊ ಈ ಡೇಟಾ ಇವತ್ತು ಏನು ಕೇಳಿದ್ದಾರೆ ಕೋರ್ಟ್ನವರು, ಆ ಡೇಟಾನ ಇವತ್ತು ಕೆ ಅವರು ಸಬ್ಮಿಟ್ ಮಾಡ್ಬೋದು ಕಂಪ್ಲೀಟಾಗಿ. ಸೊ ಅದರ ಪ್ರಕಾರ ನೋಡೋದಾದರೆ ಎಲ್ಲ ಮಾಹಿತಿಯನ್ನು ಕೋರ್ಟ್ನವರು ಇವಾಗ ಪಡ್ಕೊಂಡಿದ್ದಾರೆ, ಎಕ್ಸೆಪ್ಟ್ ದೀಸ್ ಫ್ಯೂ ಡೇಟಾ ವಾಟ್ ದೇ ವೇರ್ ಮಿಸ್ಸಿಂಗ್ ಇನ್ ದ ಯೆಸ್ಟರ್ಡೇಸ್ ಅಫಿಡವಿಟ್. ಅದರ ಜೊತೆಗೆ ನೋಡೋದಾದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಲ್ಲಿ ಏನೇನು ಗೈಡ್ಲೈನ್ಸ್ ಫಾಲೋ ಮಾಡಿದ್ದಾರೆ ಕರ್ನಾಟಕದವರು, ಬೇರೆ ರಾಜ್ಯದವರು ಈ ಹೊಸ ಸೀಟ್ಸ್ ಫಿಲ್ ಮಾಡೋದಕ್ಕೆ ಏನೇನು ಪ್ರಕ್ರಿಯೆ ಫಾಲೋ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು, ಅದರ ಜೊತೆಗೆ NMCನವ್ರ ಗೈಡ್ಲೈನ್ಸ್ ಏನಿದೆ, ಯಾವ ಗೈಡ್ಲೈನ್ಸ್ ಮೇಲೆ ಹೊಸ ಸೀಟ್ಸನ್ನು ಆ್ಯಡ್ ಮಾಡಿದರು, ಅದನ್ನು ಯಾವ ರೀತಿ ಕೆ ಎನವರು ಹಂಚಿಕೆ ಮಾಡಿದರು, ಇದನ್ನೆಲ್ಲ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಕಂಪೈಲ್ ಮಾಡಿ ಕಂಪ್ಲೈನ್ಸ್ ಚೆಕ್ ಮಾಡ್ತಾರೆ ಕೋರ್ಟ್ನವರು, ವೆದರ್ ಲೆಜಿಟಿಮೇಟ್ಲಿ ದ ಪ್ರೊಸೀಜರ್ ಈಸ್ ಫಾಲೋಡ್ ಆರ್ ನಾಟ್. ಅದರ ಜೊತೆಗೆ ಈಗಿರೋ ಟೈಮ್ ಎಷ್ಟು, ಈಗ ವಾಟ್ ಎವರ್ ದ ಟೈಮ್ ದ NMC ಹ್ಯಾಸ್ ಸೆಟ್ ಟು ಕಂಪ್ಲೀಟ್ ದ ಕೌನ್ಸಿಲಿಂಗ್ ಆ್ಯಂಡ್ ದ ಅಡ್ಮಿಷನ್, ಆ್ಯಸ್ ಆಫ್ ಟುಡೇ ಇಟ್ ಈಸ್ November 20. ನಾಳೆವರೆಗೂ ಕಾಲಾವಕಾಶ ಇದೆ NMC ಪ್ರಕಾರ. ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು, ಬಟ್ ಆಲ್ರೆಡಿ ಕೆ ಅವರು ಎಕ್ಸ್ಟೆನ್ಷನ್ಗೆ ಕೇಳಿದ್ದಾರೆ, ಅದರ ಇನ್ನೂ ಎಕ್ಸ್ಟೆನ್ಷನ್ ಸಿಕ್ಕಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಕೋರ್ಟ್ನವರು ಸ್ವಲ್ಪ ಸ್ಪೀಡಪ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಇನ್ಫಾರ್ಮೇಷನು ಕೋರ್ಟ್ನವ್ರಿಗೆ ಕೆ ಅವರು ಸಬ್ಮಿಟ್ ಮಾಡಿದ ಮೇಲೆ ಇನ್ನೊಂದು ರೌಂಡು ಇವತ್ತು ಹಿಯರಿಂಗ್ ಆಗಿ ಮೋಸ್ಟ್ ಪ್ರಾಬಬಲಿ ಇವತ್ತೇ ಅಟ್ಲೀಸ್ಟ್ ಒಂದು ಎಂಟ್ರಿ ಆದರೂ ಬರ್ಬೋದು, ಇಲ್ಲಾಂದರೆ ಒಂದೆರಡು ದಿವಸ ಕಾಲಾವಕಾಶ ತೊಗೊಂಡು ಕನ್ಕ್ಲೂಷನ್ಗೆ ಬರ್ಬೋದು, ಆರ್ಡರ್ ಪಾಸ್ ಮಾಡ್ಬೋದು. ನೋಡೋಣ, ಎಲ್ಲರಿಗೂ ಒಂದು ಒಳ್ಳೆ ನ್ಯೂಸ್ ಬರುತ್ತಂತ ನಾನು ತಿಳ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ಲಿ the students who are expecting a seat in the provisional allotment, who have been allotted a seat in the provisional list, they may get a very good news. Let us see. ಮತ್ತು ಬೇರೆಯವ್ರಿಗೂ ಕೂಡ ಬ್ಯಾಲೆನ್ಸ್ ಮಾಡಿ ಡಿಸಿಷನಿಗೆ ಬರೋ ಥರ ಇದೆ, ಎಲ್ಲರಿಗೂ ಒಳ್ಳೆಯದಾಗುತ್ತಂತ ನಾನು ತಿಳ್ಕೊಂಡಿದ್ದೀನಿ. ಇದಕ್ಕೇನಾದರೂ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೆ
ಏನಾದರೂ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ನಿಮಗೆ ಎಲ್ಲ ಮಾಹಿತಿಯನ್ನು ಒದಗಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಇನ್ಫಾರ್ಮೇಷನ್ನ ಯಾರ್ಯಾರಿಗೆ ಬೇಕನ್ನಿಸುತ್ತೋ ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ, ಅವ್ರಿಗೂ ಸ್ವಲ್ಪ ಅಪ್ಡೇಟ್ ಆಗಲಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು.